ಇದ್ರಲ್ಲೂ ಒಂಥರ ಸುಖ ಇದೆ. ಹಾಗಂತ ದಿನ ಲೇಟ್ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಕರ್ಣ ಸರ್, ಏನಾಯ್ತು? ಯಾಕೆ ಡಲ್ ಆಗಿದ್ದೀರಾ? ಹಾಸ್ಪಿಟಲಲ್ಲಿ ಒಂದು ಎಮರ್ಜೆನ್ಸಿ ಕೇಸ್ ಇತ್ತು. ಮೋಸ್ಟ್ಲಿ ಅದಕ್ಕೆ ಸ್ಟ್ರೆಸ್ ಕಾಣಿಸ್ತಿದೆಯೇನೋ. ಬಟ್ ಈಗ ನೋಡಿ, ನಿಮ್ಮನ್ನು ನೋಡಿದ್ನಲ್ಲ, ಸ್ಟ್ರೆಸ್ ಎಲ್ಲ ಹೊರಟಾಯ್ತು. ಕರ್ಣ ಸರ್, ನಿಮ್ಗೊಂದು ವಿಷಯ ಗೊತ್ತಾ? ನೀವು ತುಂಬ ಒಳ್ಳೆಯವರಲ್ವಾ? ನೆಟ್ಟಗೆ ಒಂದು ಸುಳ್ಳು ಹೇಳೋದಕ್ಕೂ ಬರಲ್ಲ ನಿಮಗೆ. ನೋಡಿ, ನೀವು ನನ್ನ ಹತ್ರ ಸುಳ್ಳು ಹೇಳಬೇಕು ಅಂದರೆ ಮಿನಿಮಮ್ ಒಂದು 100 ಟೈಮ್ಸ್ ಆದರೂ ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕು. ಸುಳ್ಳ ಇಲ್ಲ. ಹಾಸ್ಪಿಟಲಲ್ಲಿ ಕ್ರಿಟಿಕಲ್ ಕೇಸ್ ಇದ್ದಾಗ ಅದನ್ನು ಸಾಲ್ವ್ ಮಾಡ್ಕೊಂಡು ಬಂದಮೇಲೆ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನಾನು ನೋಡಿದೆ. ಒಳ್ಳೆ ಯುದ್ಧ ಗೆದ್ದಿರೋ ಥರ ನಿಮ್ಮ ಕಣ್ಗಳು ಮಿಂಚ್ತಾ ಇರುತ್ತೆ. ಆದರೆ ಈಗ ಏನೋ ಕಳ್ಕೊಂಡಿರೋ ಥರ ಆತಂಕ ಇದೆ. ವಿಷಯ ಬೇರೆ ಏನೋ ಇದೆ ಸರ್, ನನ್ನ ಹತ್ರ ಹೇಳಿ. ಕರೆಕ್ಟಾಗಿ 1 ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ 150 ಕೋಟಿ ದುಡ್ಡನ್ನ ಬಡ್ಡಿನ ಚುಕ್ತಾ ಮಾಡಬೇಕು. ಆದರೆ ಈಗ ಈ ವಿಷಯ ಮೇಡಮ್ ಕಿವಿಗೆ ಬಿದ್ದಿದೆ. ಫೇಸ್ ರೀಡಿಂಗ್ ಯಾವಾಗ ಕಲ್ತ್ರು ನಮ್ಮ ನಿಧಿ ಮೇಡಮ್? ನಿಮ್ಮನ್ನು ನೋಡಿದ್ನಲ್ಲ ಅವತ್ತಿಂದ. ಪ್ರೀತಿ ಮಾಡೋ ಕಣ್ಣಿನ ಹತ್ರ ಪ್ರೀತಿಸೋ ಜೀವದ ನೆರಳು ಕೂಡ ಮಾತಾಡತ್ತಂತೆ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.